ಮಾಡಿ ಸ್ಟೂಡೆಂಟ್ಸ್ ನಾವು 2023-25ನೇ ಸಾಲಿನ SSLC ಎಕ್ಸಾಮ್ಗಾಗಿ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದು 3ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕು ಇದು ಸೆಕೆಂಡ್ ಲೆಸನ್. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ ಅಂದ್ರೆ ಯಾವ ಕ್ವಶನ್ ಬರಬಹುದು. ಓಕೆ, ಅದನ್ನ ನಾವು ಗೆಸ್ ಮಾಡೋಣ. ಅದಕ್ಕಾಗಿ ನಮ್ಮ SSLC ಬೋರ್ಡ್ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಗಳನ್ನ ನಾನು ಬೇಸ್ಮೆಂಟ್ ಇಟ್ಟುಕೊಂಡು ಸೊ ಇದನ್ನ ಗೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಅವರು ಕೇಳಿದ ಕ್ವಶನ್ ಏನಿತ್ತು ಅಂದ್ರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್ಗೆ ಸೊ 3 ಅಂಕ ಕೇಳುವಂತ ಪ್ರಶ್ನೆಗಳಾಗಿತ್ತು. ಏನಂತ ಕೇಳಿದ್ರು ಅಂದ್ರೆ ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಲೇಶು ಹೆಲ್ಪ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್ ಅಂತ ಕ್ವಶನ್ ಮಾಡಿದ್ರು. ಹೇಗೆ ಬಲೇಶು ಹೆಲ್ಪ್ ಮಾಡ್ದ ಅಂತ ಹೇಳಿ ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಅಂದ್ರೆ 5-6 ವಾಕ್ಯದಲ್ಲಿ 3 ಅಂಕಕ್ಕೆ ಕ್ವಶನ್ ಕೇಳಿ. ಓಕೆ, ಇನ್ನ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನಂತ ಕೇಳಿದ್ರು ಅಂದ್ರೆ ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ನ ಕೇಳಿದ್ರು. ಎಕ್ಸ್ಟ್ರಾಕ್ಟ್ ಓಕೆ, 4 ಎಕ್ಸ್ಟ್ರಾಕ್ಟ್ ಕೇಳ್ತಾರಲ್ಲ ಅದರಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ನ ಈ ಲೆಸನ್ ಮೇಲೆ ಕೇಳಿದ್ರು. ಏನಂತ ಕೇಳಿದ್ರು ಅಂದ್ರೆ ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಅಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಹೂ ಸೆಡ್ ದೀಸ್ ವರ್ಡ್ಸ್, ಹೂ ಇಸ್ ದ ಸ್ಟ್ರೇಂಜರ್ ಅಂಡ್ ವೈ ಡಿಡ್ ಹಿ ರಿಸ್ಕ್ ಹಿಸ್ ಲೈಫ್ ಫಾರ್ ಹರ್ ಅಂತ ಕ್ವಶನ್ ಮಾಡಿದ್ರು ಮಾಡಲ್ ಕ್ವಶನ್ ಪೇಪರ್ 2ರಲ್ಲಿ. ನೋಡ್ರಿ, ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಕೇಳಿದ್ರೆ ಬಟ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ರು. ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ದಲ್ಲಿ ಸೊ ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ ಫಾರ್ 3 ಮಾರ್ಕ್ಸ್ ಗೆ. ಇನ್ನು ಥರ್ಡ್ ಮಾಡಲ್ ಕ್ವಶನ್ ಪೇಪರ್ ದಲ್ಲಿ ಅವ್ರು ಏನ್ ಕೇಳಿದಾರೆ ಅಂತಂದ್ರೆ ಸೊ ಇಲ್ಲಿ 2-3 ಸೆಂಟೆನ್ಸ್ ಕ್ವಶನ್ ಕೇಳಿದ್ರು. ಬಲೇಶ್ವರ್ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್ಸ್ ಅಂತ 2-3 ವಾಕ್ಯದಲ್ಲಿ 2 ಅಂಕಕ್ಕೆ ಕ್ವಶನ್ ಮಾಡಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ 3ದಲ್ಲಿ. ಓಕೆ ಓಕೆ, ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಮತ್ತೆ ಎಕ್ಸ್ಟ್ರಾಕ್ಟ್ 4ರಲ್ಲಿ ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ 2-3 ಸೆಂಟೆನ್ಸಸ್ ಅಲ್ಲ, ಇದು ಎಕ್ಸ್ಟ್ರಾಕ್ಟ್ ಇದು. ಓಕೆ, ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ. ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್, ಹೂ ಸೆಡ್ ದಿಸ್, ಹೂ ವಾಸ್ ದಿಸ್ ಸೆಡ್ ಟು ಅಂಡ್ when did the speaker say this ಅಂತ ಹೇಳಿ ಮಾಡಲ್ ಕ್ವಶನ್ ಪೇಪರ್ 4ರಲ್ಲಿ. ಓಕೆ ನೋಡ್ರಿ, ಸೊ ನಾನು ದೇಶ ಕಲ್ಪದ ಟ್ಯಾಕ್ಸ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಮೇನ್ ಎಕ್ಸಾಮ್ಗೆ 3 ಮಾರ್ಕ್ಸ್ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಥವಾ ಎಕ್ಸ್ಟ್ರಾಕ್ಟ್ ಕೇಳಬೇಕು ಒಂದು, ಯಾಕೆ ಎಕ್ಸ್ಟ್ರಾಕ್ಟ್ ಕೇಳಬೇಕು ಒಂದು, ಅಥವಾ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳಬೇಕು. ಅದಕ್ಕೆ ನಾನು ನಮ್ಮ ವಿದ್ಯಾರ್ಥಿಗಳು ಏನ್ ಹೇಳ್ತೀನಿ ಗೊತ್ತಾ, ಪಾಸ್ ಇನ್ ಪ್ಯಾಕೇಜ್ ಅಂತ ಅನ್ಕೊಂಡ್ರೆ ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ಬೇಕಂತ ಅನ್ಕೊಂಡ್ರೆ ದೇರ್ ಗರ್ಲ್ ಬೈ ದ ಟ್ಯಾಕ್ಸ್ ಇದ್ರ ಫಸ್ಟ್ ಎಕ್ಸ್ಟ್ರಾಕ್ಟ್ ಮುಗಿಸ್ರಿ, ಆಮೇಲೆ 5 to 6 ಸೆಂಟೆನ್ಸ್ ಕ್ವಶನ್ಸ್ ಮುಗಿಸ್ರಿ, ಆಮೇಲೆ 2-3 ಸೆಂಟೆನ್ಸ್ ಕ್ವಶನ್ಸ್ ಮುಗಿಸ್ರಿ. ಈ ರೀತಿ ಬನ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ರೀತಿ ಫೈನಲ್ ರಿವಿಷನ್ ಮಾಡ್ತಾ ಬನ್ನಿ. ಅಷ್ಟು ಈಜಿ ಆಗುತ್ತಾ ಆ ಕಡೆ ಫೋಕಸ್ ಮಾಡಂತ ಆಗುತ್ತೆ. ಗೊತ್ತಾಯ್ತಾ? ನಾನು ಹೇಳ್ತಾ ಇರೋದು ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿಯೊಂದು ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ. ಫಸ್ಟ್ ಹೈಲಿ ಫೋಕಸ್ಡ್ ಕ್ವಶನ್ಸ್ ಅಂತ ಅನ್ಕೋಣ, ಹೈಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ಕೋಣ. ಸೊ ಅಂತ ಕ್ವಶನ್ಸ್ ನ ಮೊದಲು ಮುಗಿಸ್ರಿ, ಅದಂತರ ಸೆಕೆಂಡ್ ಫೋಕಸ್, ಥರ್ಡ್ ಫೋಕಸ್ ಅಂತ ಈ ರೀತಿ ಮಾಡ್ರಿ. ಎಕ್ಸ್ಟ್ರಾ ರೀಡಿಂಗ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನೀವು ಔಟ್ ಮಾರ್ಕ್ಸ್ ತಗೋತೀರಿ. ಓಕೆ, ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆ ರೈಟಾ? ನೆಕ್ಸ್ಟ್ ಈ ನಮ್ಮ ವಿಡಿಯೋ ನಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.